ಹೋಗಿ ಹೋಗಿ ಈ ನನ್ನ ಮಗಳ ನನ್ನ ತಮ್ಮನ ಕೂಟ ಮದ್ವಿ ಮಾಡಿದೆ ನಾನು. ನನ್ನ ತಮ್ಮ ಯಾವ್ದಾರ ಹುಡುಗಿನ ಮದ್ವಿ ಮಾಡ್ಕೊಂಡು ಚಂದಾಗಿರ್ತಿದ್ದ ಅನಿಸ್ತತಿ. ಈ ನಾಯಂತಕ್ಕೆ ಲೀಲಾನ ಮದ್ವಿ ಮಾಡಿ ದೊಡ್ಡ ತಪ್ಪು ಮಾಡಿದೆ ನಾನು. ಅಯ್ಯೋ ದೇವ್ರೇ ನಾವಲ್ಲಿ ವಯವ್ವ. ಈಗ ನನ್ನ ತಮ್ಮನ ನಾನು ಯಾವ ಮಕ್ಕ ಇಟ್ಕೊಂಡು ಮಾತಾಡ್ಸ್ಬೇಕು. ಬರ್ಲಿ ಇವತ್ತು ಮನೆಗೆ ಬರ್ಲಿ, ಕೈ ಕಾಲು ಮುರಿದಿಡ್ತಾನೆ ಆ ಲೀಲಾಂದ. ಮಗಳು ಅನ್ನಕ್ಕೂ ನಾಚಿಕೆ ಬರ್ಬೇಕು ಅಂತ ಕೆಲಸ ಮಾಡ್ಯಾಳ. ಛೀ ಅವ್ವ ಅವ್ವ ಬಂದಲ್ ನೋಡು ಮಾನಗೇಡಿ, ಊರ್ ಮಾನಗೇಡಿ. ನಾಚಿಕೆ ಮಾನ ಮರ್ಯಾದೆ ಇದ್ದವ್ರು ಮಾಡೋ ಕೆಲಸನ ಇವು. ಅವ ಮಾತಾಡವ, ಅವ ನನ್ನ ಮಾತರ ಪೂರ ಕೇಳವ. ಅವ ನಿನಗ ನಿನ್ನ ಮಗಳ ಮೇಲಿನ ನಂಬಿಕೆ ಇಲ್ಲೇನವ? ಅವ ಮಾತಾಡವ, ಅವ ಮಾತಾಡಿ ಏನು ಅಂತ ಕೇಳವ. ಏನ್ ಉಳಿಸಿ ಅವ ಕೇಳಾಕ? ಏನ್ ಉಳಿಸಿ ಹೇಳು. ಈಗ ನನ್ನ ತಮ್ಮ ನಿನ್ನ ಮಗಳು ಹಿಂಗತೆ ಮಾಡ್ಯಾಳಲ್ಲ, ನಾ ಇಟ್ಕೊಳಂಗಿಲ್ಲ, ಮನೆಯಿಂದ ಒದ್ದು ಓಡಿಸ್ತೀನಿ ಅಂದ್ರ ನಿನ್ನ ನಮ್ಮ ಮನೆ ಕರ್ಕೊಂಡ್ ಇಟ್ಕೊಳಕತ್ತನ. ನಾ ಎಂತಕ್ಕೆ ನಾ ಮೊದ್ಲೇ ಹೇಳ್ದೆ ಕೆಲ್ಸಕ್ಕೆ ಹೋಗ್ಬೇಡ, ಕಂಡ್ಕಂಡವ್ರು ಸವಾಸ ಮಾಡ್ಬೇಡ, ಸರಿ ಇರಂಗಿಲ್ಲ ಅಂತ ಹೇಳ್ದೆ. ಹೋಗಿ ಹೋಗಿ ಇಂತ ಕೆಲಸ ಮಾಡ್ಬಂದಿ. ಛೀ ನಿನ್ನ ಮಗಳು ಅನ್ನಕ್ ನಾಚಿಕೆ ಆಕೈತ್ ನನಗ. ನಡಿ ನನ್ನ ಮನೆಗೆ ಇರ್ಬೇಡ ನೀನು, ನಡಿ ಮನೆಯಿಂದ ಹೊರಗೆ ನಡಿ ನಡಿ ಅಂದೆ. ಇವ ನಾ ಯಾಕೆ ಹೊರಗೆ ಹೋಗ್ಬೇಕು? ನಾನೇನು ತಪ್ಪ ಮಾಡಿಲ್ಲವಾ? ನನ್ನ ಮಾತು ಪೂರ ಕೇಳು. ಕೇಳೋದು ಹೇಳೋದು ಯಾವುದು ಉಳಿದಿಲ್ಲ. ನಡಿ ಮನೆ ಬಿಟ್ಟು ನಡಿ ನೀನು. ಅವ್ವ ನನಗ ಹೊಡಿತೀಯ? ಒಬ್ಬಕ್ಕೆ ಮಗಳು ಅಂತ ಮುದ್ದು ಮಾಡಿ ಸಾಕಿದ್ದಕ್ಕೂ ಬಹುಮಾನ ಸರಿಯಾಗಿ ಕೊಟ್ಟೆವ. ಸರಿಯಾದ ಬಹುಮಾನನ ಕೊಟ್ಟಿ ತಗೋ. ಅಕ್ಕ ಶಿವು ಬಾಲ ಲೀಲಾ ನಿಂತ್ಕೋ. ಅಕ್ಕ ಯಾಕೆ ಹೊಡ್ದಿ ಲೀಲಾಗ? ಮಾಡಬಾರದು ಕೆಲಸ ಮಾಡಿ ಬಂದಾಳ. ನಿನಗ ಯಾವ ಮಕ್ಕ ಇಟ್ಕೊಂಡು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು ನನಗ. ನನ್ನ ತಲೆ ಮುಳುಗಿಸ್ಬಿಟ್ಲಲ್ಲ, ನನ್ನ ಮನೆ ಮಂತನದ ಮರ್ಯಾದೆ ಮುಳುಗಿಸ್ಬಿಟ್ಲಿ ಇಲ್ಲ. ಈಗ ಹಿಂಗ್ ಮಾಡ್ತಾಳಂತ ನಂಗೆ ಗೊತ್ತಿದ್ದಿದ್ದಿಲ್ಲಪ್ಪ ಶಿವು. ಅದಕ್ಕೇನೀಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರ ಏನ್ ಮಾಡ್ಬೇಕಿಲ್ಲ. ಈಗ ತಪ್ಪಾಗೋಗೈತಿ, ಹೋಗ್ಲಿ ಆಕೆ ನಮ್ಮ ಮನ್ಯಾಗ ಇಟ್ಕೊಲ್ಲ. ಅಕ್ಕ ತಪ್ಪು ಯಾರು ಮಾಡಿದ್ದು? ನನ್ನ ಮಗಳಪ್ಪ ಮತ್ಯಾರು? ಅಕ್ಕ ನೀ ನೋಡಿಯೇನು ಲೀಲಾ ತಪ್ಪು ಮಾಡಿದ್ದು? ನೋಡಿನಪ್ಪ, ಕಣ್ಣಾರೆ ನೋಡಿನಿ. ಏನ್ ಮಾಡ್ಬೇಕು? ಇತ್ಲಾಗ ತಮ್ಮಂಗೂ ಬಿಟ್ಕೊಡಕ್ ಆಗಂಗಿಲ್ಲ, ಇತ್ಲಾಗ ಮಗಳಿಗೂ ಬಿಟ್ಕೊಡಕ್ ಆಗ್ವಲ್ತ. ನನ್ನ ಕೈಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ವಲ್ತ. ಕಣ್ಣಾರೆ ನೋಡಿ ಎಲ್ಲಿ ಯಾವಾಗ? ಅಂಜಲಿ ಮನ್ಯಾಗ ಈ ನನ್ನ ಹಾಳಾದ ಮಗಳದಲ್ಲ ಲೀಲಾ, ಈಕಿನ ಫೋನ್ಯಾಗ ನೋಡಿನಪ್ಪ. ಓ ಫೋನ್ಯಾಗ ನೋಡಿ, ಖರೆ ನೋಡಿಲ್ಲ? ಇಲ್ಲಪ್ಪ ಕರೇನು ನೋಡಿಲ್ಲ, ಫೋನ್ಯಾಗ ನೋಡೇನಿ. ಅಷ್ಟಕ್ಕ ಲೀಲಾನ ಬಾಯಿಗೆ ಬಂದಂಗ್ ಬೈದು ಹೊಡೆದ್ ಬಿಟ್ಟೇನು? ಮತ್ತೆ ಏನ್ ಮಾಡ್ಬೇಕಪ್ಪ? ಏನ್ ಹೊಡೆದು ಸಾಯ್ಸಾಕಾಕೇತನ? ಆಕೆ ನಿನ್ನ ಮಗಳದಾಳ, ನಿನ್ನ ಮಗಳ ಮೇಲೆ ನಿಂಗೆ ವಿಶ್ವಾಸ ಇಲ್ಲ? ಏನ್ ಮಾಡ್ಬೇಕು? ಫೋನ್ಯಾಗ ನೋಡಿನಲ್ಲ. ಅಕ್ಕ ಫೋನ್ಯಾಗ ನೋಡಿದ್ದೆಲ್ಲ ಖರೆ ಅಲ್ಲ. ನೀನು ನಿನ್ನ ಮಗಳ ಲೀಲಾನ ನಂಬು ಬಿಡು, ಆದ್ರೆ ನಾನ್ ನನ್ನ ಹೆಂಡತಿ ಲೀಲಾನ ನಂಬ್ತೀನಿ. ಲೀಲಾ ಹಿಂಗಂತ ನೀ ನನಗೆ ಮೊದ್ಲ ಹೇಳ್ಬೇಕಿಲ್ಲ. ಯಾಕೆ ಮನಸ್ನಾಗ ಇಟ್ಕೊಂಡು ಕೊರ್ಗಾ ಕುಂತಿ? ನಾನೇನ್ ಬ್ಯಾರೆದವ ಏನೋ? ಮಾವ ಇದ್ರೊಳಗ್ ನಂದು ಯಾವ್ದು ತಪ್ಪಿಲ್ಲ ಮಾವ. ಕಪ್ಪದ ಗುಡ್ಡಗೂ ಹೋದಾಗ ಬರೀ ಸೆಲ್ಫಿ ತಗೊಂಡಿದ್ ನಾನು. ಆ ಫೋಟೋನ ಅವ ಹಿಂಗ್ ಮಾಡ್ತಾನಂತ ನಂಗೆ ಗೊತ್ತಿದ್ದಿದ್ದಿಲ್ಲ ಮಾವ. ಮಾವ ಅವ್ವನಾಣೆಗೂ ಅಪ್ಪನಾಣೆಗೂ ಇದ್ರಾಗ ನಂದೇನು ತಪ್ಪಿಲ್ಲ ಮಾವ. ಲೀಲಾ ನೀ ಅಳಬೇಡ, ನೀನ್ ಹಿಂದ ನಾ ಅದೀನಿ. ನಂಗೆ ಗೊತ್ತು ನನ್ ಲೀಲಾ ಏನು ಅಂತ ನಂಗೆ ಗೊತ್ತೈತಿ. ಅಂಜು ಹೌದು, ನಾನು ನಿಮ್ಮ ಅವನ ಮುಂದೆ ಹೇಳಿದ್ದು ಇಲ್ಲಿ ಏನ್ ಜಗಳ ಆಗುತ್ತೆ ಏನಂತ ನಾನು ಓಡಿ ಓಡಿ ಬಂದೆ. ಅದ್ಗೆಮ್ಮ ನೀವು ಹೇಳಿದ್ದಕ್ಕೆ ನಿಜವಾಗ್ಲೂ ಬಹಳ ಚಲೋ ಆತ್ರಿ ಅದ್ಗೆಮ್ಮ. ಈಕಿ ನಮ್ ಲೀಲಾ ಸೂಕ್ಷ್ಮಿ ಅದಾಳ್ರಿ, ಮನಸ್ನಾಗಿಂದು ಏನು ಹೇಳ್ಕೊಳಂಗೆ ಇಲ್ಲ. ಅಕ್ಕ ನೀ ಮಾಡಿದ್ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಯಾವತ್ತಿದ್ರು ತಪ್ಪು ನಮ್ಮ ಹುಡುಗಿನ ಮಾಡ್ಯಾಳ ಅಂತ ಅನ್ಕೋಬಾರ್ದು. ತಪ್ಪು ಯಾರ ಕಡೆಯಿಂದ ಆಗೈತಿ ಅಂತ ನಾವು ಪ್ರಮಾಣಿಸಿ ನೋಡ್ಬೇಕಕ್ಕ. ಹಿರಿಯರು ಹೇಳಿಲ್ಲೇನು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಅಕ್ಕ ನಿಂಗೆ ಗೊತ್ತಿಲ್ಲ, ಈಗ ಎಂತೆಂತವೋ ಆ್ಯಪು ಅದು ಇದು ಬಂದ್ಬಿಟ್ಟವು. ಹುಡುಗಿರ್ನ ಬ್ಲಾಕ್ ಮೇಲ್ ಮಾಡಕ್ ಇದು ಒಂದ್ ಚಲೋ ಆಗ್ಬಿಟ್ಟತಿ. ಇಂಥ ಬಡ್ಡಿ ಮಕ್ಕಳನ್ನ ಮಾತ್ರ ಹಂಗ ಬಿಡಬಾರ್ದು. ಅಕ್ಕ ನೀವ್ ಹೊಡೆದಿದ್ದು ಲೀಲಾಗ ನಂಗೆ ಬಹಳ ಮನ್ಸಿಗೆ ನೋವಾದ್ ನೋಡಕ್ಕ. ನೀ ಹೊಡಿಬಾರ್ದಿತ್ತು. ಅದು ನಂಗೆ ಗೊತ್ತಾಗ್ಲಿಲ್ಲಲ್ಲ ನಿಜವಾಗ್ಲು. ನನ್ನ ತಮ್ಮಗೆ ಮೋಸ ಆಗ್ಬಿಡ್ತು ಅನ್ನೋ ಬರ್ದಾಗ ನಾನು ಹೊಡಿಬೇಕಾತಪ್ಪ. ಅಕ್ಕ ಇನ್ನೊಮ್ಮೆ ಏನಿದ್ರು ಮಾತ್ನಾಗಿರ್ಲಿ, ಹೊಡಿಯೋದು ಬಡಿಯೋದು ಮಾಡ್ಬೇಡ. ನಂಗೆ ಬಹಳ ನೋವಾಕೈತಿ. ಆತಪ್ಪ. ಲೀಲಾ ಈಗ ಫೋನ್ ಹಚ್ಚು. ಯಾರಿಗ? ಅದ ಯಾರವ ಫ್ರೆಂಡ್ ಏನವನ್ನ ಹೆಸರು? ವಿಕ್ರಮ್ ಅಂತ. ಅವನಿಗ ಫೋನ್ ಹಚ್ಚಿ ಇಂಥ ಕಡೆ ಬಾ ಅಂತ ಹೇಳು, ನಾವೆಲ್ಲರೂ ಸೇರಿ ಹೋಗುಣ ಈಗ. ಸರಿ ಮಾವ, ನೀ ಇಷ್ಟು ಧೈರ್ಯ ಕೊಟ್ಟಿಲ್ಲ ಅಷ್ಟೇ ಸಾಕು. ನನ್ನನ್ನ ಯಾರು ನಂಬಂಗಿಲ್ಲ, ನನ್ನ ಹೆಸರು ಕೆಡ್ತತಿ, ನನ್ನ ಮಾನ ಮರ್ಯಾದೆ ಹೋತು ಅಂತ ತಿಳ್ಕೊಂಡು ನಾ ಇವತ್ತು ಸತ್ತ ಹೋಗ್ಬಿಡ್ತಿದ್ದೆ, ವಿಷ ಕುಡ್ದು ಬಿಡ್ತಿದ್ದೆ ಗೊತ್ತಾ? ನೋಡ್ಲಿಲ್ಲ, ಎಲ್ಲದಕ್ಕೂ ಸಾವು ಒಂದೇ ಪರಿಹಾರ ಅಲ್ಲ. ಇದ್ದು ಜಯಿಸ್ಬೇಕು, ಮನಿ ಒಳಗೆ ಹೇಳ್ಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಇನ್ನೊಮ್ಮೆ ಏನಿದ್ರು ನನ್ನ ಹತ್ರ ಹೇಳ್ಕೊ, ನಾನದೀನಿ ನಿನ್ ಹಿಂದ. ಆತ್ ಮಾವ, ನಾನು ಅವನಿಗೆ ಫೋನ್ ಹಚ್ಚಿತೀನಿ. ಸರಿ. ಅಕ್ಕ ನಾವು ಮಾಡೋ ತಪ್ಪೇನು ಗೊತ್ತನು? ನಾವು ಅಲ್ಲಿ ಏನಾಗೈತಿ ಏನಿಲ್ಲ, ನಮ್ಮ ಹುಡುಗಿ ಏನ್ ಹೇಳಕ್ ಕುಂತಾಳ ಅಂತ ಕೇಳಲಾರ್ದನ ನಾವು ಒಂದು ಡಿಸಿಷನ್ಗೆ ಬಂದ್ಬಿಡ್ತೀವಿ ನೋಡು. ಅವಾಗಕ್ಕ ಹುಡುಗಿಯರು ಇಂಥ ಕೆಟ್ಟ ನಿರ್ಧಾರ ಹಿಡಿದು ಬಿಡ್ತಾರ. ನಾನು ಸಾಯ್ಬೇಕು, ನಾ ಸತ್ರನ ಎಲ್ಲರಿಗೂ ನೆಮ್ಮದಿ ಅಂತ. ಇನ್ನೊಮ್ಮೆ ಯಾವತ್ತು ಲೀಲಾ ಬಗ್ಗೆ ಅಪನಂಬಿಕೆ ಇಟ್ಕೋಬೇಡಕ್ಕ. ನಮ್ಮ ಮನಿ ಮಂದಿ ಮೇಲೆ ನಾವ ನಂಬಿಕೆ ಇಟ್ಕೊಲಿಲ್ಲ ಅಂದ್ರೆ ಮತ್ತೆ ಯಾರು ನಮ್ಮನ್ನ ನಂಬ್ತಾರ? ಹೌದಿಲ್ಲ? ಹೌದಾ, ತಪ್ಪಾತು. ನಾನು ಆಕಿ ಹೇಳಕ್ ಬಂದಾಗ ಸ್ವಲ್ಪ ತಾಳ್ಮೆ ತಗೊಂಡು ಕೇಳಿದ್ರ ಆಕಿಗೆ ನಾನು ಹೊಡಿತಾನೆ ಇದ್ದಿದ್ದಿಲ್ಲ. ಕೈಯಾಗಿಂದು ನಮ್ಮ ವಸ್ತುನ ನಾನ ಕಳ್ಕೊಂಡ್ಬಿಡ್ತಿದ್ದೆ ಇವತ್ತು. ನಿನಗಿರೋ ಅಷ್ಟು ಬುದ್ಧಿ ನಂಗಿಲ್ಲಲ್ಲ. ಇರ್ಲಿ ಬಿಡಕ್ಕ, ಏನು ಮಾಡ್ಬೇಕು. ಅವ ನನ್ನ ಲೀಲಾಗ ಇಷ್ಟು ಟಾರ್ಚರ್ ಕೊಟ್ಟಾನಲ್ಲ, ಅವನಿಗೆ ಇವತ್ತು ಮಾರಿ ಹಬ್ಬನ ಮಾಡ್ತೀನಿ ಅವನಿಗ. ಆತಪ್ಪ ಆತ, ಹಂಗ ಮಾಡು. ಇನ್ನು ಯಾವ ಹುಡುಗಿ ತಂಟೆಗೂ ಅವ್ನು ಹೋಗಿರ್ಬಾರ್ದು, ಹಂಗ ಮಾಡು. ಅಕ್ಕ ನಮ್ ಶಿವಗಿರೋ ಬುದ್ಧಿ ನನಗಿಲ್ಲ. ಖರೇನು ನಮ್ ಲೀಲಾ ಬಹಳ ಪುಣ್ಯ ಮಾಡ್ಯಾಳ. ನನ್ನ ತಮ್ಮನ ಕೈ ಹಿಡಿಯಾಕ ಇದ ಜಾಗದಾಗ ಬ್ಯಾರೆ ಯಾವ ಗಂಡಸಿದ್ರೂ ಇದ್ರ ಕತ್ತಿನ ಬೇರೆ ಆಗಿರ್ತಿತ್ತು. ನನ್ನ ತಮ್ಮ ನನ್ನ ಲೀಲಾನ ಬಹಳ ಪ್ರೀತಿ ಮಾಡ್ತಾನ ಅಂತ ನಮ್ಮ ಲೀಲಾ ಬಾಳೆ ಬೆಳತ್ತ. ನಾನು ಹೇಳ್ತಿದ್ದೆ ರೊಕ್ಕ ಆಸ್ತಿ ನೋಡಿ ಮದ್ವಿ ಮಾಡ್ಬೇಕು, ಚಲೋ ಮಂತನಕ್ಕ ನನ್ನ ಮಗಳನ್ನ ಕೊಡ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ. ರೊಕ್ಕಕ್ಕಿಂತ ಗುಣ ಮುಖ್ಯ ಅಂತ ಇವತ್ತು ಗೊತ್ತಾತ್ ನನಗ. ಓಹೋ, ಮನ್ಯಾಗ ನೆಮ್ಮದಿ ಕುಂತು
ಚಾ ಕುಡಿಯ ಕುಟ್ಟಿಯಾ? ಚಾ ಬಿಸ್ಕಿಟ ಬೇಕಾ? ತಡಿ ನಿನಗೆ ಮಾಡ್ತೀನಿ. ಎಷ್ಟಾತೀಗ ಟೈಮ್? ಹಾ, 6 5 ನಿಮಿಷ ಐತ್ ತಡಿ, ಮಾಡ್ತೀನಿ ನಿನಗ. ಸಾಯಂಕಾಲ 6 ಗಂಟೆಗೆ ರೊಕ್ಕ ಹಿಂಗ ಜನ ಜನ ಅಂತ ಎಣಿಸ್ಬಿಡ್ತೀನಿ ಅಂದ್ಲು. ಎಲ್ಲಿ ರೊಕ್ಕ? ಇಲ್ಲಲ್ಲ, ತಡಿ ಮಾಡ್ತೀನಿ. ಇವಾಗ ರೊಕ್ಕ ಬೇಕು ಅಂತ ಬಿಸಿ ನಿನ್ ಕೊಟ್ಟು ಜಗಳ ಮಾಡ್ತೀನಿ. ನಿನ್ BP ಹೈ ಆಗಿ ಅಲ್ಲೇ ನೆಗೆದು ಬಿದ್ದು ಬಿಡ್ಬೇಕು ನೀನು. ಹಂಗ ಮಾಡ್ತೀನಿ. ಯಾವ್ದದು ಗಾಡಿ? ಯಾವ್ದದು ಗಾಡಿ? ಇತ್ಲಾಕ್ ಬರಕ್ ಕುಂತತಿ. ಯಾರು ಬಂದ್ರಪ್ಪ? ಅಯ್ಯೋ ದೇವ್ರಿ, ಪೊಲೀಸ್ ಇತ್ಲಾಗ ಯಾಕೆ ಬರಕ್ ಕುಂತ್ರಪ್ಪ? ಅಯ್ಯೋ ನಾವಲ್ಲಿ ವಯ್ಯವ್ವ, ಐ ಐ ಐ ಇತ್ಲಾಗ ಬಂದ್ರು. ಅಯ್ಯೋ ನಾನರ ಮೊದ್ಲು ಓಡೋಗಿ ಅಡಕೊಂತೀನವ. ಯಾಕೆ ಬಂದ್ರ ಏನ? ಹಾ, ಇಲ್ಲೇ ಅಡ್ಕೊಂಡು ಕುಂದಿರ್ತಾನೆ. ನಾನಂತೂ ಯಾರಿಗೂ ಕಾಣಂಗಿಲ್ಲ. ಸರ ಸಾವಕಾಶವಾಗಿ ಇಳಿರಿ. ನಿಜವಾಗ್ಲೂ ನಿಮ್ಮಿಂದ ನಮಗ ಬಹಳ ಉಪಕಾರ ಆತ್ ನೋಡ್ರಿ. ಅಯ್ಯೋ ಇರ್ಲಿರಿ ಸರ, ಇದು ಒಂದು ನಂದು ಭಾಗ್ಯ ಅನ್ಕೋರಿ. ನೀವು ನಮಗೆ ಎಷ್ಟೊಂದು ಸಹಾಯ ಮಾಡಿರಿ. ಪಾಪ ನಿಮ್ ಕಾರ್ ಕೆಟ್ಟಿತ್ತು, ಅಲ್ಲಿಂದ ನಿಮಗೆ ಇಲ್ಲಿಗೆ ತಂದು ಬಿಡೋದು ಯಾವ ಮಹಾ ದೊಡ್ಡ ಕೆಲಸ ರೀ ಸರ. ಸರ ನಾನಿನ್ ಬರ್ತೀನ್ರಿ. ನೀವು ಹಂಗ ಹೋದ್ರೆ ಹೆಂಗ್ರಿ? ಇಲ್ಲಿ ಮಠ ಬಂದಿರಿ, ಬರ್ರಿ ಒಳಗ. ಇದು ನನ್ನ ಮಗಳ ಮನಿನ ರೀ. ಸ್ವಲ್ಪ ಚಾ ನಾಷ್ಟ ತಗೊಂಡು ಹೋಗಂತ ಬರ್ರಿ. ಇರ್ಲಿರಿ ಸರ, ಇನ್ನೊಮ್ಮೆ ಬರ್ತೀನಿ. ಇದು ನಿಮ್ ಮಗಳ ಮನಿ ಏನ್ರಿ ಸರ? ಆತ್ ತಗೋರಿ. ನಂದು ಈ ಊರಾಗ ಪೋಸ್ಟಿಂಗ್ ಆಗೈತ್ರಿ ಸರ. ಹೌದ್ರಿ, ಸ್ವಲ್ಪ ನೋಡ್ತೀರಿ. ಆತ್ರಿ ಸರ, ನಾನಿನ್ ಬರ್ತೀನ್ರಿ. ಆತ್ರಿ, ಹೋಗ್ಬರ್ರಿ. ಅಯ್ಯೋ ದೇವ್ರಿ, ಈ ಸುಚಿತ್ರ ಸಾಮಾನ್ಯದಾಕಿ ಅಲ್ಲಪ್ಪ. ಪೊಲೀಸ್ನವರೆಲ್ಲ ಪರಿಚಯ ಅದಾರ. ಅದಕ್ಕೆ ಈಕೆ ಮಾತೆತ್ತಿದ್ರ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂತಿರ್ತಾಳ. ಸಾಮಾನ್ಯದಾಕಿ ಇಲ್ಲಿಕಿ. ಈಕೆ ನಾ ಚಲೋತ್ನಾಗಿ ಬಿಟ್ಟು ಕೊಟ್ಟು ಹೊಡಿಬೇಕು. ಇಲ್ಲಂದ್ರ ನನ್ನ ತಲೆ ಮೇಲೆನ ಹಾಕ್ತಾಳಿಕಿ. ಏನಾರ ಹೆಚ್ಚು ಕಡಿಮೆ ಆತು ಅಂದ್ರ. ಹೌದಪ್ಪ, ಸ್ವಲ್ಪ ಹುಷಾರಾಗಿರ್ಬೇಕು. ಸರ ನಾನಿನ್ ಬರ್ತೀನ್ರಿ. ಆತ್ರಿ ಸರ, ಹೋಗ್ಬರ್ರಿ. ಅಪ್ಪ ಮಗಳೇ ಸುಚಿತ್ರಾ, ಹೆಂಗದಿವಾ? ಆರಾಮದಿ? ಕೂಸ್ ಹೆಂಗೈತಿ? ಆರಾಮೈತಪ್ಪ, ನಾನು ಆರಾಮದೀನಿ. ಅವಿನಾಶ್ನು ಆರಾಮದನ. ಹೌದಾ? ಸರಿ, ನಿನ್ನ ನೋಡ್ಬೇಕು ಅಂತ ಬಹಳ ಮನಸ್ಸಾಗ್ಬಿಡ್ತವ. ಇವತ್ತು ಬೆಳಿಗ್ಗೆಯಿಂದ ಯಾವಾಗ ನಿಮ್ಮ ಮನೆಗೆ ಬಂದಿನಿ, ಯಾವಾಗ ನಿಮ್ಮ ಮನೆಗೆ ಬಂದಿನಿ ಅನ್ನಂಗ ಆಗ್ಬಿಡ್ತೈತಿ. ನೀನಾರ ಬರಂಗಿಲ್ಲವಾ? ಅದು ಎಂತದ ಸೀರಿಕಲ್ ಏನದು ಕಳ್ಕುಪ್ಸ ಅದು ಮಾಡಮಟ ಬರಂಗಿಲ್ಲ ಅಂತ ಹೇಳಕ್ ಕುಂತಿದ್ಲ ನಿಮ್ಮವ್ವ ಕರ್ದೆ. ಬರಂಗಿಲ್ಲ, ಅವ್ರ ಅತ್ತಿ ಸರಿ ಇಲ್ಲ ಅನ್ನಕುಂತ್ಲ. ನೀ ಬಾ ಬಿಡು, ನಾನಾರ ಹೋಗ್ತೀನಿ ಅಂತ ಬನ್ನಿ. ನಿಮ್ಮ ಮನೆಗೆ ಒಂದು 2-3 ಕಿಲೋಮೀಟರ್ ಇತ್ತು ಅನಿಸ್ತತಿ. ಅಷ್ಟನಷ್ಟೊಳಗ ಕಾರ್ ಪಂಚರ್. ಏನ್ ಮಾಡ್ಬೇಕು? ಅದು ಕಾರ್ ಪಂಚರ್ ತಿದ್ದಿಸಿ ತಗೊಂಬರಷ್ಟೊಳಗೆ ಲೇಟ್ ಆಕೈತಿ ಅಂತ ನಿಂತಿದ್ದೆ. ಅಷ್ಟನಷ್ಟೊಳಗ ಇವ್ರು ನಮ್ಮ ಪರಿಚಯದವ್ರು, ಇವ್ರು ಇನ್ಸ್ಪೆಕ್ಟರ್ ಕಂಡ್ರ ಅವ್ರ ಗಾಡಿ ಒಳಗನ ಬಂದ್ಬಿಟ್ಟೆ ನನ್ನ ಮುದ್ದು ಮಗಳನ್ನ ನೋಡಾಕ. ಎಷ್ಟು ಪುಣ್ಯ ಮಾಡಿ ಅಳಿಕಿ ಸುಚಿತ್ರ. ನಮ್ಮಪ್ಪ ಒಂದು ದಿನಾನು ನಂಗೆ ಹಿಂಗೆ ಮಾತಾಡ್ಲಿಲ್ಲ. ಎಲ್ಲದಕ್ಕೂ ನಸೀಬ್ ಬೇಕು. ಅಯ್ಯೋ ದೇವ್ರಿ, ಎಂತ ಕೆಟ್ಟ ಕೆಲಸ ಆತಿದು. ಏನಾತಪ್ಪ? ಅಯ್ಯೋ ಮಗಳ, ನಿಂಗೆ ಇಷ್ಟ ಅಂತ ಬೇಕ್ರಿ ಒಳಗ ಜಾಮೂನು, ರಸಗುಲ್ಲ, ರಸಮಲೈ, ಸ್ವಲ್ಪ ದಿಲ್ಕುಶ್, ಅದು ಎಂತದ ಕೇಕ್, ಅದು ಎಂತದ ತರ್ತರದ್ದು ಆಪಲ್ ಕೇಕು ಏನೇನ ಅನ್ನಕುತ್ತಿದ್ರು. ಎಲ್ಲಾ ತರದ್ದು ಸ್ವೀಟ್ ಕಟ್ಸಿದೆ. ಕಾರ್ ಒಳಗಿಟ್ಟು ಹಂಗ ಬಂದ್ಬಿಟ್ಟೆ ನಾನು. ಮಗಳ ತಪ್ಪು ತಿಳ್ಕೊಬೇಡವಾ, ನಾನು ನೆನಪಾರ್ಬಿಟ್ಟೆ. ತಡಿ, ಇಲ್ಲೇ ಹಣ್ಣಿನ ಅಂಗಡಿ ಐತ್ಲ, ಸ್ವಲ್ಪ ಹಣ್ಣಾರ ತಗೊಂಡ್ಬರ್ತೀನಿ. ಅಪ್ಪ, ನೀ ಬಂದಿದ್ದಕ್ಕ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗೈತಿ. ಅವನ್ನೆಲ್ಲ ಎದಕ್ಕ ಈಗ ಬಸ್ಸೆ ಕಾರ್ ತಗೊಂಡ್ಬರ್ತಾನಲ್ಲ, ಅವಾಗ ತಗೊಂಡ್ರಾತ. ನೀನು ಒಳಗ್ ಬಾ. ನೀ ಬಂದಿದ್ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀನು ಮುಖ ನೋಡಿ ನಂಗೂ ಅಷ್ಟು ಖುಷಿ ಆಗೈತಿ. ಟೈಮಿಗೆ ಊಟ ನಾಷ್ಟ ಎಲ್ಲ ಮಾಡಕ್ ಕುಂತಿಯಲ್ವಾ? ಅಪ್ಪ, ಇಷ್ಟು ದಿನ ಅತ್ತಿ ಇದ್ಲು, ಮಂಜವತ್ತಿ ಕಾಜಿ ಮಾಡಿದ್ಲು. ಈಗ ಪಾರವ ಬಂದಾಳ. ನಂಗರ ಏನು ತ್ರಾಸಿಲ್ಲಪ್ಪ. ನಾನು ನಿಜವಾಗ್ಲೂ ಭಾಳ ಆರಾಮದೀನಿ. ಖರೇನು ಪಾರವ ರುಚಿಯಾಗಿ ಅಡುಗೆ ಮಾಡಿ ಕೊಡ್ತಾಳ. 3 ಹೊತ್ತು ಊಟ ಮಾಡ್ತೀನಿ, ಗುಳಿಗೆ ತಗೊಂತೀನಿ. ಹಂಗ ಇಲ್ಲೇ ಸ್ವಲ್ಪ ವಾಕಿಂಗ್ ಹೋಗ್ತಿರ್ತೀನಿ. ಮನ್ಯಾಗೂ ನಾವೆಲ್ಲರೂ ಸೇರಿ ಅದೀವಲ್ಲ, ಹಂಗಾಗಿ ಹೊತ್ತೋಗಿದ್ದ ಗೊತ್ತಾಗಲ್ಲ. ಸ್ವಲ್ಪ ಮನ್ಸಿಗೆ ಸಮಾಧಾನ ಅಥವಾ ನಿಂಗೆ ಎಲ್ಲಿ ಏನ್ ತ್ರಾಸ ಆಗ ಕುಂತೈತ ಏನ, ನನ್ನ ಮಗಳು ಹೆಂಗದಾಳೆ ಏನ ಅಂತ ಅಲ್ಲಿಂದ ಇದ ಟೆನ್ಷನ್ ಒಳಗೆ ಬಂದಿದ್ದೆ ನಾನು. ನಿನ್ ಬಾಯಿ ಒಳಗೆ ಈ ಮಾತು ಕೇಳಿ ಖುಷಿ ಆತ್ವಾ? ನಿಜವಾಗ್ಲೂ ಖುಷಿ ಆತ. ಅಪ್ಪ, ಥಂಡಿ ಗಾಳಿಗ ಸ್ಕಾರ್ಫ್ನು ಹಾಕೊಂಡಿಲ್ಲಲ್ಲಪ್ಪ. ಒಳಗ್ ಬಾ. ಬಿಸಿ 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 ಕಾಫಿ ಮತ್ತೆ ಏನಾರು ತಿನ್ನಕ್ ಮಾಡ್ಕೊಡ್ತೀನಿ. ಅಯ್ಯೋ ಬೇಡವಾ, ಡಾಕ್ಟ್ರು ರೆಸ್ಟ್ ಮಾಡು ಅಂದಾರ. ನೀ ಯಾಕೆ ಕಾಫಿ ಮಾಡ್ತಿ? ಪಾರವ ಅದಳಿಲ್ಲ ಪಾರವ. ಹೂನಪ್ಪ, ಇನ್ನೂ ಒಂದು ಅರ್ಧ ತಾಸು ಇರ್ತಾಳಾಕಿ. ಆಕೆ ಮಾಡ್ಕೊಡ್ತಾಳ ನಡಿ. ನೀ ಯಾಕೆ ಮಾಡ್ತಿ? ನೀ ಆಯಾಸ ಮಾಡ್ಕೋಬೇಡವಾ. ನಾನ್ ದುಡ್ದಿದ್ದೆಲ್ಲ ಯಾರ ಸಂಬಂಧ? ನಿನ್ ಸಂಬಂಧ. ನಿಂಗೆ ಏನ್ ಬೇಕು ಹೆಂಗ್ ಬೇಕು ಹಂಗ್ ಖರ್ಚು ಮಾಡುವ. ನಾ ಯಾವ್ದಕ್ಕೂ ನಿಂಗೆ ಲೆಕ್ಕ ಕೇಳಂಗಿಲ್ಲ. ಅಪ್ಪ, ಅದೇನ್ ಹಂಗ ಬಂದಿದ್ದೇನೋ, ನೀನು ಕಷ್ಟಪಟ್ಟು ದುಡ್ದಿದ್ದ ಹೌದಿಲ್ಲ. ಹೆಂಗ್ ಬೇಕು ಹಂಗೆ ಹೆಂಗ್ ಖರ್ಚು ಮಾಡಕ್ಕಾಕೈತಿ. ಅದನ್ನ ಏನಿದ್ರು ನಾನು ಡಬಲ್ ಮಾಡ್ತೀನಿ. ಯಾವತ್ತೂ ಹಾಳು ಮಾಡಲ್ಲಪ್ಪ. ಮುದ್ದು ಬಂಗಾರ ನನ್ನ ಮಗಳು. ಅದಕ್ಕೆ ಅನ್ಸುತ್ತಾ ಆ ದೇವ್ರು ನಂಗೆ ಅಷ್ಟೊಂದು ಐಶ್ವರ್ಯ ಕೊಟ್ಟಿದ್ದು. ನೀನ್ ಅದನ್ನ ಉಳಿಸ್ಕೊಂಡು ಗಳಿಸ್ತೀಯ ಅಂತ. ಥ್ಯಾಂಕ್ಸ್ ಅಪ್ಪ. ಒಳಗ್ ಬಾ. ನಡಿಯವ. ಈ ಸುಚಿತ್ರ ಅಂದು ಲಕ್ ಅಂದ್ರ ಲಕ್ ಬಿಡು. ಈಕಿ ಬ್ಯಾಡ ಬ್ಯಾಡ ಅಂದಂಗೆಲ್ಲ ಮನಿ ಆಸ್ತಿ ಒಡಿವಿ ಎಲ್ಲ ಈಕಿ ಕಡೆನ ಹೊಕ್ಕವು. ನಾನು ಬೇಕು 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 ಅಂತ ಬಡ್ಕೊಂಡು ಸಾಯಕ್ ಕುಂತಾನಿ. ನಂಗೇನು ಸಿಗುವಲ್ತ. ಪುಣ್ಯ ಮಾಡ್ಯಾಳ. ರೊಕ್ಕ ರೂಪಾಯಿಗೆ ಏನು ಕಮ್ಮಿ ಇಲ್ಲ. ಏನು ಮಾಡ್ತಿರ್ಬೋದು, ಏನು ಮಾತಾಡ್ತಿರ್ಬೋದು, ಇಲ್ಲಿಂದನ ಕೇಳ. ಛೇ, ನಾನು ಒಳಗೆ ಬರಂಗಿಲ್ಲ ಅಂತಾನು ಹೇಳ್ಬಿಟ್ಟನಿ. ಏನು ಮಾಡಲಿ? ಅಯ್ಯೋ, ನೋಡಿದ್ರೆ ಸುಮ್ಮನೆ ಮರ್ಯಾದೆ ಹೋದಂಗೆ ಆಕೈತಿ. ಆದರೂ ನಾನು ರೊಕ್ಕ ಕೇಳಕ್ಕಂತಾನೆ ಬಂದಿದ್ದು. ಹಾಳಾದವ. ಪೊಲೀಸ್ನವರು ಅವರಪ್ಪ ಬಂದ್ಬಿಟ್ರ. ಛೇ, ರೊಕ್ಕನೂ ಸಿಗಲಿಲ್ಲ. ಹೆಂಗಪ್ಪ ಈಗ ರೊಕ್ಕ ಕೇಳೋದು? ಮೇಘ, ಇದು ಒಂದು ಹಾಳಾದ ಮುದುಕಿ. ಕುಂತ್ರ ನಿಂತ್ರ ರೊಕ್ಕ ಕೇಳ್ತತಿ. ಏನ್ ಮಾಡ್ಬೇಕಪ್ಪ ಈಗ? ಇತ್ಲಾಗ ಕೇಳ್ಬೇಕಂದ್ರೆ ಅವರಪ್ಪ ಬಂದು ಕುಂತಾನ. ಕೇಳಲಿಲ್ಲ ಅಂದ್ರ ಈಕಿ ನನ್ನ ತಲೆ ಮೇಲೆ ಮೆಣಸಿನ ಹಿಂಡಿನ ಹರಿತಾಳ. ಏನ್ ಮಾಡ್ಲಿ? ಏನಾರ ಮಾಡ್ಬೇಕು. ನನ್ನ ಹಣೆ ಬರನ ಸರಿ ಇಲ್ಲ. ಈ ವೀರೇಶನ್ ಮದ್ವಿ ಮಾಡ್ಕೊಂಡು ದೊಡ್ಡ ತಪ್ಪ ಮಾಡೇನ್ ನಾನು ನನ್ನ ಜೀವನದಾಗ. ಏನೇ
ಯಾಕೆ ನೋಡಕ್ ಕುಂತಿದ್ದಿ? ನಮ್ಮನಿ ಒಳಗ್ ನಾನು ಯಾಕ್ರಿ ಏನಕ್ಕೆ ನೋಡ್ಬೇಕು? ಏನಿಲ್ಲ, ಹಂಗ ನಿಂತಿದ್ದೆ. ಯೋ ಅದಂಗಿರ್ಲವಾ, ಇವತ್ ಸಾಯಂಕಾಲ ಅನ್ನಷ್ಟೊಳಗ್ ನಿಮ್ ರೊಕ್ಕ ನಿಮ್ಗೆ ಕೊಟ್ಟು ಬಿಡ್ತಾನಿ, ಅಡ್ವಾನ್ಸ್ ಕೊಟ್ಟು ಬಿಡ್ತಾನಿ, ಬಾಡಿಗೆ ಕೊಟ್ಟು ಬಿಡ್ತೀನಿ ಅಂದ್ಯಲ್ಲ, ಎಲ್ಲಿ ಬಾಡಿಗೆ ಅಡ್ವಾನ್ಸು? ಅದು ನಮ್ಮ ಮನೀಗ ಸ್ವಲ್ಪ ಬೀಗ್ರು ಬಂದಾರಲ್ಲ, ಹಂಗಾಗಿ ಕೇಳಕ್ ಆಗ್ಲಿಲ್ಲ. ನಾಳೆ ಬೆಳಿಗ್ಗೆ ಕೊಡ್ತೀನಿ. ನಿಜವಾಗ್ಲೂ ತಪ್ಸಂಗಿಲ್ಲಪ್ಪ. ನೋಡುವ ಮಿಟಕಲಾಡಿ, ನೀನ್ ಇಂಥವೆಲ್ಲ ಮಿನ್ನ 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 ಮಾತಾಡ್ಬೇಡ. ಇಂಥ ಮಿನ್ನ ಮಿನ್ನ ಮಾತಿಗ ನಾನು ಮರಳಾಗಂಗಿಲ್ಲ. ನನಗೆ ನನ್ನ ರೊಕ್ಕ ಕೊಟ್ಬಿಡು, ಇವಾಗ ಹೋಗ್ತೇನೆ ನಾನು. ಅಲ್ರಿ ಕೊಡ್ತೀವಲ್ಲ, ನಾವೇನು ಹಂಗ ಹೋಗ್ತೀವೇನ? ಕೊಡ್ತೀವಿ ತಗೋರಿ, ನಾಳೆ ಬೆಳಿಗ್ಗೆ ಏನಾರ ಆಗ್ಲಿ ನಾ ಕೊಟ್ಟು ಬಿಡ್ತೀನಿ. ನೋಡ್ವಾ, ನಾನು ಅಡ್ವಾನ್ಸ್ ಇಲ್ದಂಗ ಮನೆಗೆ ಹೋಗ್ಕಬೇಡ್ರಿ ಅಂದೆ, ಆದ್ರೂ ಸಾಮಾನೆಲ್ಲ ತಂದು ಇಟ್ಕೊಂಡ್ರಿ. ಆಗ್ಲೇ 2 ದಿನ ಆತು. ಅಯ್ಯೋ ಕೊಡ್ತೀವಿ. ಅಡ್ವಾನ್ಸ್ ಬಾಡಿಗೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಮ್ದು ನಿಮಗೆ ಗೊತ್ತಲ್ಲ ಪರಿಸ್ಥಿತಿ. ಆತು, ನಾಳೆ ಬೆಳಿಗ್ಗೆ ಅನ್ನೋಷ್ಟ್ರೊಳಗ ಬಾಡಿಗೆ ರೊಕ್ಕ ಕೊಟ್ಟು ಬಿಡ್ಬೇಕು. ಇಲ್ಲ ಅಂದ್ರೆ ನೋಡು. ಕೊಡ್ತೀವಪ್ಪ. ಸರಿ. ಅದು ಅಂಗಳ ಬಾಗ್ಲನ ಸ್ವಚ್ಛಗಿ ಕಸ ಗುಡಿಸ್ ನೀನು. ಹಂಗೆಲ್ಲ ಗಲೀಜಾಗಿ ಇಟ್ಕೋಬೇಡ. ಹಂಗ ಒಸ್ಲಿನ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒರ್ಸಿಂದೆ ಕುಂಕುಮ ಅರಿಶಿನ ಹಚ್ಚು. ಆತ್ರಿ. ಮತ್ತ ಒಲಿನ ಜಾಸ್ತಿ ಜೋರಾಗಿ ಹಚ್ಬೇಡವಾ. ನಮ್ದು ಹಳೇ ಕಾಲದ್ದು ಹೊಸ ಮನಿ ಅದು. ಮನಿಯೆಲ್ಲ ಕರ್ಕರ್ಗಾಗ್ಬಿಡ್ತತಿ. ಆತ್ರಿ, ಹಂಗ ಮಾಡ್ತೀನಿ. ಆದಷ್ಟು ಲಗುನ ಗ್ಯಾಸ್ ತಗೊಂಡ್ಬಿಡು ನೀನು. ಹ್ಞೂ ರೀ, ಆತ. ಮತ್ತ ನೀರ್ ಜಾಸ್ತಿ ಚೆಲ್ಲಬೇಡ, ಮನಿ ತ್ಯಾವ ಆಕೈತಿ. ಹೊರಗ್ ಬಂದ್ ಅರ್ಬಿ ತೊಳಿ, ಒಳಗ ಕುಂತಲ್ಲೇ ಎಲ್ಲ ಮಾಡ್ಕೋಬೇಡ. ಆತ್ರಿ, ಹಂಗ ಮಾಡ್ತೀನಿ. ತಗೋ. ಆದ್ರೂ ನಾಳೆ ಬೆಳಿಗ್ಗೆನ ನನ್ನ ಬಾಡಿಗೆ ನಂಗೆ ಕೊಟ್ಟು ಬಿಡ್ಬೇಕು. ಆತ್ರಿ, ನಾಳೆ ಬೆಳಿಗ್ಗೆ ಕೊಟ್ಟು ಬಿಡ್ತೀನಿ. ಸರಿ. ಹಳಾದ ಮುದುಕಿ ಮನಿ ಕೊಟ್ಟೈತಿ ಬಾಡಿಗೆಗ, ತಣ್ಣಂಗ್ ಮುಚ್ಕೊಂಡು ತನ್ನ ಮನ್ಯಾಗ ತಾನು ಕುಂದ್ರಬಾರ್ದ? ನನ್ನ ಹಿಂದ ಅಡ್ಡಾಡ್ತಾಳ ಹಂಗ ಬಾಲಂಗಸಿ ಬಂದಂಗ. ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಅದನ್ನ ಯಾಕೆ ಅಲ್ಲಿಟ್ಟಿ, ಇದನ್ನ ಯಾಕೆ ಇಲ್ಲಿಟ್ಟಿ? ಹೊಣೆ ಬರ ಹೋಗಿ ಈ ಮುದುಕಿ ಮನಿ ಹಿಡ್ದೇನಲ್ಲ ನಾನು. ಇದ್ರ ಮಸಡಿಗ ಮೊದ್ಲು ಅಡ್ವಾನ್ಸು ಬಾಡಿಗೆ ಕೊಟ್ಟು ಬರ್ಬೇಕು. ಇಲ್ಲಂದ್ರೆ ಈ ಮುದುಕಿ ನನಗ್ ನಿಂದ್ರು ಕೊಡಂಗಿಲ್ಲ ಮನ್ಯಾಗ. ಹಾಳಾದಿ ಸುಚಿತ್ರ ಅವ್ರಪ್ಪನ ಇವತ್ತ ಬರ್ಬೇಕಾ? ಏನಾರ ಒಟ್ಟು ದೊಂಬಿ ಮಾಡಿ ರೊಕ್ಕ ಇಸ್ಕೊಂಡು ಹೋಗ್ಬೇಕು ಅಂದ್ರೆ ಇವ್ರು ಇವತ್ತ ಬಂದು ಶಡ್ದಾರ. ಹೋಗ್ಲಿ, ಇವ್ರ ಮನೆಗೆ ಇವ್ರು ಹೋಗ್ಲಿ, ಆಮೇಲೆ ಬರ್ತೇನೆ ನಾನು.